ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್. ಅದು 58ನೇ ವಿಡಿಯೋ ಇದು. ಇದರಲ್ಲಿ ಏನಂತ ಕೊಟ್ಟವ್ರೆ, ಕ್ಯೂಬ್ ಅಂತ ಕೊಟ್ಟವ್ರೆ. ಈ ಕ್ಯೂಬಲ್ಲಿ ಏನು ಕಂಡುಹಿಡಿಬೇಕು, ಇದನ್ನು ಕಂಡುಹಿಡಿಬೇಕು. ಕ್ಯೂಬಲ್ಲಿ ಯಾವುದು ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಯಾವ ಥರ ಕಂಡುಹಿಡಿಯೋದು ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಅಂದರೆ, ಈ ಕ್ಯೂಬಲ್ಲಿ ಫಸ್ಟ್ ಇದನ್ನು ಮಾಡಬೇಕು. ಈ ಕ್ಯೂಬಲ್ಲಿ ಏನಂತ ಮಾಡಬೇಕು, ಇದನ್ನು ಎಲ್ಲ ಎಡ್ಜ್ ಲೆಂತ್ಗಳನ್ನು 2 ಯೂನಿಟ್ ಅಂತ ಕೊಟ್ಟವ್ರೆ ಈ ಕ್ಯೂಬಲ್ಲಿ. ಇದರಲ್ಲಿ ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ವಾಲ್ಯೂಮ್ ಆಫ್ ಕ್ಯೂಬ್ ಅಂದರೆ ಸೈಡ್ ಲೆಂತ್ದು ಕ್ಯೂಬು, ಎ ಕ್ಯೂಬ್ ಸೈಡ್ ಲೆಂತ್ ಕ್ಯೂಬ್ ಆಗಿರ್ತದೆ. ಅದೇ ಥರ ಇಲ್ಲೆಷ್ಟು 2 ಯೂನಿಟ್ ಸೈಡ್ ಲೆಂತು. ಅಲ್ಲಿಗೆ ವಾಲ್ಯೂಮ್ ಎಷ್ಟಾಗ್ತದೆ, ಇದರಲ್ಲಿ ವಾಲ್ಯೂಮು ಇದಾಗಿರ್ತದೆ 2 ಕ್ಯೂಬ್ ಅಂತ ಆಗ್ತದೆ. ಇದರಲ್ಲಿ 2 ಕ್ಯೂಬು. ಇವಾಗ 2 ಕ್ಯೂಬ್ ಅಂದರೆ ಎಷ್ಟು, ಇದರಲ್ಲಿ 2 ಟೈಮ್ಸ್ ಆಫ್ 2 ಅಂತ ಆಗ್ತದೆ. 2 2 4, 4 2 8 ಕ್ಯೂಬಿಕ್ ಯೂನಿಟ್ಗಳು ಈ ಕ್ಯೂಬ್ದು ವಾಲ್ಯೂಮು. ಅದೇ ಥರ ಇನ್ನೊಂದು ಕ್ಯೂಬ್ ಕೊಟ್ಟಿರ್ತಾರೆ. ಈ ಕ್ಯೂಬಲ್ಲಿ ಏನಂತ ಕೊಟ್ಟವ್ರೆ, ಸೈಡ್ ಲೆಂತು 5 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ ಸೈಡ್ ಲೆಂತ್ 5 ಯೂನಿಟ್ ಆಗಿದಾಗ ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ವಾಲ್ಯೂಮ್ ಎಷ್ಟಾಗಿರ್ತದೆ ಇವಾಗ, ವಾಲ್ಯೂಮು ಎ ಕ್ಯೂಬ್ ಅನ್ನೋದು ಸೈಡ್ ಲೆಂತ್ದು ಕ್ಯೂಬು. ವಾಲ್ಯೂಮ್ ಅಂದರೆ ಸೈಡ್ ಲೆಂತ್ ಎಷ್ಟು 5 ಯೂನಿಟ್ಟು, ಅಲ್ಲಿಗೆ 5 ಕ್ಯೂಬ್ ಅಂತ ಆಗ್ತದೆ. 5 ಕ್ಯೂಬ್ ಅಂದರೆ 5 ಟೈಮ್ಸ್ ಆಫ್ 5 ಅಂತ ಆಗ್ತದೆ. 5 5 25, 25 5 125. ಇವಾಗ ಎಷ್ಟಾಗ್ತದೆ ಇದು ಅಂದರೆ 125 ಕ್ಯೂಬಿಕ್ ಯೂನಿಟ್ಗಳಾಗಿರ್ತದೆ. ಅದು ಇದ್ರ ವಾಲ್ಯೂಮು. ಇವಾಗ ಇದನ್ನು ಕಂಡುಹಿಡಿಬೇಕು. ಯಾವುದು ನೆಕ್ಸ್ಟು, ಇನ್ನೊಂದು ಕ್ಯೂಬ್ ಕೊಟ್ಟಿರ್ತಾರೆ. ಇನ್ನೊಂದು ಕ್ಯೂಬಲ್ಲಿ ಏನು 10 ಯೂನಿಟ್ಟು. 10 ಯೂನಿಟಲ್ಲಿ ಏನಂತ ಕಂಡುಹಿಡಿಬೇಕು ಇದನ್ನು. 10 ಯೂನಿಟ್ ಆದಾಗ ಎಲ್ಲ ಎಡ್ಜ್ ಲೆಂತ್ಗಳು 10 ಯೂನಿಟ್ಟು. 10 ಯೂನಿಟ್ ಆದಾಗ ಇದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದರಲ್ಲಿ ಎಡ್ಜ್ ಲೆಂತ್ ಎಷ್ಟು 10 ಯೂನಿಟ್ಟು. ವಾಲ್ಯೂಮ್ನ ಎ ಕ್ಯೂಬ್ ಅಂತ ಮಾಡಬೇಕು. ಇಲ್ಲಿ ಯಾವ ಥರ 10 ಕ್ಯೂಬ್ ಅಂತ ಬರಿಬೇಕು. 10 ಕ್ಯೂಬ್ ಅಂತ ಬರೆದಾಗ ಎಷ್ಟಾಗ್ತದೆ, ಇಲ್ಲಿ 10 ಟೈಮ್ಸ್ ಆಫ್ 10 ಅಂತ ಆಗ್ತದೆ. ಇವಾಗ ಎಷ್ಟಾಗ್ತದೆ ಇದು 10 ಟೈಮ್ಸ್ ಆಫ್ 10 ಅಂದರೆ 10 10 100, 100 1000 ಆಗ್ತದೆ. ಇವಾಗ 1000 ಅಂತಿದ್ದಾಗ 1000 ಕ್ಯೂಬಿಕ್ ಯೂನಿಟ್ಗಳು ಈ ಕ್ಯೂಬ್ದು ವಾಲ್ಯೂಮ್ ಆಯಿತು. ಇದಿಷ್ಟು 3 ವಾಲ್ಯೂಮ್ಗಳು ಕಂಡುಹಿಡಿಯೋದು. ಇವಾಗ ವಾಲ್ಯೂಮ್ ಬದಲು ಇದನ್ನು ಕಂಡುಹಿಡಿಯೋದು ಯಾವ ಥರ ಅಂತ ಹೇಳ್ತೀನಿ. ಯಾವುದನ್ನು, ಸರ್ಫೇಸ್ ಏರಿಯಾ ಯಾವ ಥರ ಕಂಡುಹಿಡಿಯೋದು ಕ್ಯೂಬ್ಗಳಲ್ಲಿ, ಈ ಥರ. ಫಸ್ಟು ಇದನ್ನು ಕಂಡುಹಿಡಿಬೇಕು, ಇಲ್ಲಿ ಸರ್ಫೇಸ್ ಏರಿಯಾ ಎಷ್ಟು ಅಂತ. ಹಿಂಗೆ ಕಂಡುಹಿಡಿಯೋದು. ಇದರಲ್ಲಿ ಫಸ್ಟು ಸರ್ಫೇಸ್ ಏರಿಯಾ ಅಂದರೆ ಕ್ಯೂಬ್ಗೆ 6 ಸರ್ಫೇಸ್ಗಳಿರ್ತದೆ. ಸುತ್ತ ಸೈಡ್ಗಳು ಎಲ್ಲ ಒಂದೊಂದು ಸರ್ಫೇಸ್ಗಳು, ಆಮೇಲೆ ಮೇಲೆ ಕೆಳಗೆ ಒಂದೊಂದು ಸರ್ಫೇಸು. ಹಂಗಾಗಿ 1 2 3 4 5 6 ಒಂದು ಸರ್ಫೇಸ್ದಷ್ಟು ಏರಿಯಾ ಎ ಟೈಮ್ಸ್ ಆಫ್ ಎ ಸ್ಕ್ವೇರು. 6 ಅಂತ ಇದ್ರದ್ದು ಸರ್ಫೇಸ್ ಏರಿಯಾದು ಫಾರ್ಮುಲಾ. ಇವಾಗ ಎಲ್ಲದ್ರದ್ದು ಕಂಡುಹಿಡಿಬೇಕು ಸರ್ಫೇಸ್ ಏರಿಯಾ. ಫಸ್ಟ್ ಇದ್ರದ್ದು ಕಂಡುಹಿಡಿಬೇಕು ಎಷ್ಟು ಅಂತ. ಸರ್ಫೇಸ್ ಏರಿಯಾ ಎಷ್ಟು ಅಂತ ಯಾವ ಥರ ಕಂಡುಹಿಡಿಯೋದು, ಇದನ್ನು ಈ ಥರ 6 ಅಂತ ಮಾಡಬೇಕು. ಇದು 6 ಟೈಮ್ಸ್ ಆಫ್ ಸೈಡ್ ಲೆಂತ್ ಎಷ್ಟು 2 ಯೂನಿಟ್ 2 ಸ್ಕ್ವೇರು. 2 ಸ್ಕ್ವೇರ್ ಅಂದರೆ 2 ಟೈಮ್ಸ್ ಆಫ್ 2, 2 2 4 ಅಂತ ಆಗ್ತದೆ. ಇವಾಗ 6 ಟೈಮ್ಸ್ ಆಫ್ 4, 6 4 24 ಆಗ್ತದೆ. 24 ಸ್ಕ್ವೇರ್ ಯೂನಿಟ್ಗಳು ಈ ಕ್ಯೂಬ್ದು ಸರ್ಫೇಸ್ ಏರಿಯಾ. ಅದೇ ಥರ ಇದ್ರದ್ದು ಎಷ್ಟು ಸರ್ಫೇಸ್ ಏರಿಯಾ, ಇದ್ರದ್ದು 6 ಆಗಿರ್ತದೆ. ಹಂಗಾಗಿ ಇದ್ರದ್ದು ಎಷ್ಟಾಗಿರ್ತದೆ 5 ಇದ್ದಾಗ 6 ಟೈಮ್ಸ್ ಆಫ್ 5 ಸ್ಕ್ವೇರ್ ಅಂತ ಆಗ್ತದೆ. 5 ಸ್ಕ್ವೇರ್ ಅಂದರೆ 5 ಟೈಮ್ಸ್ ಆಫ್ 5, 5 5 25. 25 6 ಟೈಮ್ಸ್ ಆಫ್ 25, 6 25 150. ಅಲ್ಲಿಗೆ ಎಷ್ಟಾಗ್ತದೆ ಇದು ಸರ್ಫೇಸ್ ಏರಿಯಾ 150 ಸ್ಕ್ವೇರ್ ಯೂನಿಟ್ಗಳಾಗ್ತದೆ. ಅದು ಈ ಕ್ಯೂಬ್ದು ಸರ್ಫೇಸ್ ಏರಿಯಾ. ಅದೇ ಥರ ಈ ಕ್ಯೂಬ್ದು ಎಷ್ಟು ಅಂತ ಕಂಡುಹಿಡಿಬೇಕು. ಇದ್ರದ್ದು ಅದೇ ಥರ ಸರ್ಫೇಸ್ ಏರಿಯಾ ಅಂದರೆ 6 ಅಂತ ಮಾಡಬೇಕು. ಇವಾಗ ಎಷ್ಟಾಗ್ತದೆ 6 ಟೈಮ್ಸ್ ಆಫ್ ಸೈಡ್ ಲೆಂತ್ ಎಷ್ಟು 10 ಸ್ಕ್ವೇರ್ ಅಂತ ಮಾಡಬೇಕು. 10 ಸ್ಕ್ವೇರ್ ಅಂದರೆ 10 ಟೈಮ್ಸ್ ಆಫ್ 10 100 ಆಗ್ತದೆ. ಅದೇ ಥರ 6 ಟೈಮ್ಸ್ ಆಫ್ 100 ಅಂತ ಮಾಡಬೇಕು. 6 ಟೈಮ್ಸ್ ಆಫ್ 100 ಅಂದರೆ ಎಷ್ಟು 600 ಆಗ್ತದೆ. 600 ಸ್ಕ್ವೇರ್ ಯೂನಿಟ್ಗಳು ಈ ಕ್ಯೂಬ್ದು ಸರ್ಫೇಸ್ ಏರಿಯಾ ಆಗ್ತದೆ. ಅದೇ ಥರ ಇನ್ನೊಂದು ಥರ ಪ್ರಾಬ್ಲಮ್ ಕೊಡ್ಬೋದು. ಯಾವ ಥರ ಅಂದರೆ, ಕ್ಯೂಬ್ ಕೊಟ್ಬಿಟ್ಟು ಅದ್ರದ್ದು ವಾಲ್ಯೂಮ್ ಕೊಟ್ಟಿರ್ತಾರೆ. ಇವಾಗ ಅದ್ರ ಸೈಡ್ ಲೆಂತ್ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಕ್ಯೂಬ್ ಕೊಟ್ಬಿಟ್ಟು ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕೊಟ್ಟಿರ್ತಾರೆ. 343 ಕ್ಯೂಬಿಕ್ ಯೂನಿಟ್ ಅಂತ ಕೊಟ್ಟವ್ರೆ ಇದ್ರ ವಾಲ್ಯೂಮ್ನ. ಇದ್ರದ್ದು 343 ಕ್ಯೂಬಿಕ್ ಯೂನಿಟ್ಗಳು. ಇವಾಗ ಇದನ್ನು ಏನು ಸೈಡ್ ಲೆಂತ್ ಎಷ್ಟು ಅಂತ ಕಂಡುಹಿಡಿಬೇಕು. ಆಮೇಲೆ ಸೈಡ್ ಲೆಂತ್ ಕಂಡುಹಿಡಿದ್ಬಿಟ್ಟು ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು.
ವಾಲ್ಯೂಮ್ ಆಫ್ ಕ್ಯೂಬ್ ಅಂದ್ರೇನು ಎ ಕ್ಯೂಬ್ ಅಂತ ಮಾಡಬೇಕು. ಅಲ್ಲಿಗ 343 ಅನ್ನೋದು ಎ ಕ್ಯೂಬ್ ಅಂತ ಆಯ್ತದ. ಈ 343ನ ಫ್ಯಾಕ್ಟರೈಸ್ ಮಾಡಬೇಕು. ಯಾವ ಥರ? 3ರಿಂದ ಡಿವೈಡ್ ಆಯ್ತದ ಇಲ್ಲ 2ರಿಂದನೂ ಆಗೋದಿಲ್ಲ. 3 3 ಮತ್ತೆ ಆಗೋದಿಲ್ಲ ಇದು. ಆಮೇಲೆ 7ರಿಂದ ನೋಡ್ಬೇಕು ಇದನ್ನು. 7 4 28, 6 ಉಳಿತು, 7 9 63, 7 7 43, 7 7 49. ಹಂಗಾಗಿ ಇದು 7 ಕ್ಯೂಬ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಆಯ್ತದೆ. ಇಲ್ಲೂ 2 ಕಡೆನೂ ಕ್ಯೂಬ್ ಇರೋದ್ರಿಂದ ಸೈಡ್ ಲೆಂತು ಎ ಅನ್ನೋದು 7 ಯೂನಿಟ್ ಆಗಿರ್ತದೆ. ಅದೇ ಥರ ಸರ್ಫೇಸ್ ಏರಿಯಾ ಎಷ್ಟು? 7ರದ್ದು ಕ್ಯೂಬ್ ಮಾಡಿಬಿಟ್ಟು ಫಸ್ಟ್ ಇಲ್ಲಿ ಲೆಕ್ಕ ಇದನ್ನು ಮಾಡಿದ್ದು. ಇದೇ ಥರ ಕೊಟ್ಟಿರ್ತಾರೆ, ಯಾವುದಾದ್ರೂ ನಂಬರ್ನ ಕ್ಯೂಬ್ ಮಾಡಿಬಿಟ್ಟು ಕೊಡ್ತಾರೆ ಒಂದೊಂದು ಸತಿ, ಜಾಸ್ತಿ ಸತಿ ಈ ಥರ ಕಂಡುಹಿಡಿಬೇಕಾದ್ರೆ. ಇವಾಗ ಇದ್ರದ್ದು ಸರ್ಫೇಸ್ ಏರಿಯಾ ಯಾವ ಥರ? 6a² ಅಂತ ಮಾಡಬೇಕು. ಇವಾಗ ಎಷ್ಟಾಯ್ತದ? 6 ಟೈಮ್ಸ್ ಆಫ್ ಸೈಡ್ ಲೆಂತ್ ಎಷ್ಟು ಇವಾಗ? 7 ಯೂನಿಟ್ ಅಂತ ಬಂತು. ಲೆಂತು ಬ್ರೆಡ್ತು ಹೈಟು ಎಲ್ಲ 7 ಯೂನಿಟ್ಟು. ಇವಾಗ ಇದ್ರದ್ದು ಸರ್ಫೇಸ್ ಏರಿಯಾ 6 ಟೈಮ್ಸ್ ಆಫ್ 7 ಸ್ಕ್ವೇರು, 7 7 49, 49 ಆಯ್ತದ. ಇವಾಗ 6 ಟೈಮ್ಸ್ ಆಫ್ 49, 6 49 ಯಾವ ಥರ ಇದಾಯ್ತದ? 6 49 ಎಷ್ಟು? 5 6 30, 6 1 6, 5 294, 294 ಆಯ್ತದ. ಅದೇ ಥರ 294 ಇದ್ರದ್ದು ಸ್ಕ್ವೇರ್ ಯೂನಿಟ್ಗಳು ಸರ್ಫೇಸ್ ಏರಿಯಾ ಆಗಿರ್ತದೆ. ದೊಡ್ಡದಾಯ್ತಾ ವಾಲ್ಯೂಮ್ ಜಾಸ್ತಿ ಆಯ್ತದೆ, ಸರ್ಫೇಸ್ ಏರಿಯಾ ಅದ್ರ ಥರ ಜಾಸ್ತಿ ಆಗೋದಿಲ್ಲ. ಸ್ಕ್ವೇರಲ್ಲಿ ಜಾಸ್ತಿ ಆಯ್ತಾ ಹೋಯ್ತದೆ ಸರ್ಫೇಸ್ ಏರಿಯಾ, ಅದರ ವಾಲ್ಯೂಮು ಕ್ಯೂಬಲ್ಲಿ ಜಾಸ್ತಿ ಆಯ್ತದೆ. ಅದೇ ಥರ ನಮ್ಮ ಬಾಡಿಲಿ ಹೀಟ್ ಇರ್ತದಲ್ಲ, ಹೀಟ್ ಆಚೆ ಪ್ರೊಡ್ಯೂಸ್ ಆಗೋದು ಕ್ಯೂಬ್ ಲೆಕ್ಕದಲ್ಲಿ ಆಯ್ತಾ ಇರ್ತದೆ. ಆದರೆ ನಮ್ಮ ಹೀಟು ಬಾಡಿ ಹೀಟ್ ಕಳ್ಕೊಳ್ಳೋದೇನಾಯ್ತದೆ? ಸ್ಕ್ವೇರ್ ಲೆಕ್ಕದಲ್ಲಿ ಜಾಸ್ತಿ ಆಗಿರ್ತದೆ. ಹಂಗಾಗಿ ದಪ್ಪ ಇರೋದು, ಫ್ಯಾಟ್ ಆಗಿರೋದು, ದೊಡ್ಡದು ಆಯ್ತಾ ಪ್ರಾಣಿಗಳಾಗಲಿ ಮನುಷ್ಯನೇ ಆಗಲಿ ಚಳಿ ಕಡಿಮೆ ಆಗೋದಾಯ್ತದೆ. ಅದೇ ಥರ ನೀಲಿ ತಿಮಿಂಗ್ಲಗಳು ಎಷ್ಟೇ ಸಮುದ್ರದಲ್ಲಿ ಎಷ್ಟೇ ಕೋಲ್ಡ್ ಇದ್ರೂ ಅದು ಕ್ಯೂಬ್ ಲೆಕ್ಕದಲ್ಲಿ ತೀರಾ ಜಾಸ್ತಿ ಹೀಟ್ ಉತ್ಪತ್ತಿ ಆಯ್ತದೆ ಅದಕ್ಕೆ. ಆದರೆ ಅಷ್ಟು ಹೀಟು ತೀರಾ ಹೊರ್ಗಡೆ ಹಾಕೋಕ್ಕಾಗೋದಿಲ್ಲ, ಅದು ಎಂಥ ಕೋಲ್ಡಲ್ಲಿದ್ದರೂ ಚಳಿಯಾಗಿರ್ತದೆ. ಇದು ಯಾವುದು ಅಂದರೆ ಈ ಪ್ರಾಬ್ಲಮ್ ಲೆಕ್ಕದಲ್ಲೇ ಸ್ಕ್ವೇರ್ ಕ್ಯೂಬ್ ಲಾ ಅನ್ನೋದ್ರಲ್ಲೇ ಬರೋದದು. ಬಾಯ್.